ಬಿಸಿಲಿಗೆ ತತ್ತರಿಸಿದ ಬಳ್ಳಾರಿಯಲ್ಲಿ ಮರಗಳ ಮಾರಣ ಹೋಮ ನಡೆದಿದೆ. ರಸ್ತೆ ಅಗಲೀಕರಣ ನೆಪದಲ್ಲಿ ನೂರಾರು ಮರಗಳಿಗೆ ಕೊಡಲಿ ಪೆಟ್ಟು. ಬಿಸಿಲಿಗೆ ಜನ ತತ್ತರಿಸಿ ಹೋಗಿದ್ದಾರೆ. ಅದರ ನಡುವೆ ಮರಗಳ ಮಾರಣ ಹೋಮ. ರಸ್ತೆ ಅಗಲೀಕರಣ ನೆಪದಲ್ಲಿ ನೂರಾರು ಮರಗಳಿಗೆ ಕೊಡಲಿ ಪೆಟ್ಟು ಕೊಟ್ಟಿದ್ದಾರೆ. ಮಿಮ್ಸ್ ಆಸ್ಪತ್ರೆಯಲ್ಲಿ ಕೊಳಗಲ ಗ್ರಾಮದ ರಸ್ತೆ ಅಗಲೀಕರಣ ಕಾಮಗಾರಿಗೆ ಅಡ್ಡಿ ಅಂತ 234 ಮರಗಳನ್ನ ಕಡಿಯಲು ಪ್ಲಾನ್ ಮಾಡ್ಕೊಂಡಿದ್ರಂತೆ. ಈಗಾಗಲೇ ನಿನ್ನೆ ತಡರಾತ್ರಿ 6 ಮರಗಳಿಗೆ ಕೊಡಲಿ ಪೆಟ್ಟು. ಪ್ರಶ್ನಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಕಾಮಗಾರಿ ನಡೆಸ್ತಾ ಇರುವ ಗುತ್ತಿಗೆದಾರರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮರ ಕಡಿಯಲು ಅರಣ್ಯ ಇಲಾಖೆಯಿಂದ ಅನುಮತಿ ನಿರಾಕರಣೆ ಆಗಿತ್ತಂತೆ. ಆದ್ರೂ ರಸ್ತೆ ಅಗಲೀಕರಣದ ನೆಪದಲ್ಲಿ ಮರಗಳ ಮಾರಣ ಹೋಮ ಮಾಡಿದ್ದಾರೆ. ಬಿಸಿಲಿಗೆ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಈ ಒಂದು ಬಿಸಿಲಿನ ತಾಪವನ್ನು ಸಹಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. 45 ಡಿಗ್ರಿ ಸೆಲ್ಸಿಯಸ್ನಷ್ಟು ಬಿಸಿಲಿದೆ. ಬಿಸಿಲಿಗೆ ಹೆಂಗಪ್ಪ ಹೊರಗಡೆ ಹೋಗೋದು ಅಂತ ಯೋಚನೆ ಮಾಡ್ತೀವಿ. ಅಂಥದ್ರಲ್ಲಿ ಬಿಸಿಲಿಗೆ ಈಗ ನಮಗೆ ಆಸರೆ ಆಗೋದು ಮರಗಳು. ಅಂತಹ ಮರಗಳನ್ನೇ ಕಡಿದು ಹಾಕ್ತಾ ಇದ್ದಾರೆ, ಅದು ಕೂಡ ಪರ್ಮಿಷನ್ ಇಲ್ಲದೆ. ಈ ರೀತಿಯಾಗಿ ರಸ್ತೆ ಅಗಲೀಕರಣ ಮಾಡಬೇಕು ಅಂತಂದ್ರೆ ಅದಕ್ಕೆ ಮರಗಳನ್ನ ಕಡಿಬೇಕು ಅನ್ನೋ ಪರಿಸ್ಥಿತಿ ಬಂದರೂ ಕೂಡ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಅದನ್ನ ಎಲ್ಲರೂ ಕೂಡ ಪಾಲನೆ ಮಾಡಲೇಬೇಕಾಗತ್ತೆ. ಇಲ್ಲಿ ಮರಗಳನ್ನ ಕಡಿದ್ರೆ ಬೇರೆ ಕಡೆ ಮರಗಳನ್ನ ನೆಡುವಂತ ಕೆಲಸ ಕೂಡ ಮಾಡಬೇಕಾಗುತ್ತೆ. ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದು ಯಾವುದನ್ನು ಕೂಡ ಪಾಲನೆ ಮಾಡಿಲ್ಲ. ಅವರಿಗೆ ಮನಸ್ಸಿಗೆ ಬಂದಂಗೆ ಮರಗಳನ್ನ ಕಡಿದು ಹಾಕಿದ್ದಾರೆ. ಅದನ್ನ ಪ್ರಶ್ನೆ ಮಾಡಿದಕ್ಕೆ ಅವರ ಮೇಲೆ ಹಲ್ಲೆ ಕೂಡ ಮಾಡಿದ್ದಾರಂತೆ. ಈ ಒಂದು ಕಾಮಗಾರಿಗೆ 234 ಮರಗಳು ಅಡ್ಡಿ ಆಗುತ್ತೆ ಅಂತ ಆ ಮರಗಳನ್ನ ಕಡಿಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರಂತೆ. ನಗರದಲ್ಲಿ ರಸ್ತೀಕರಣ ಅಗಲ ಮಾಡುವಂತ ವಿಚಾರದಲ್ಲಿ ನೂರಾರು ಮರಗಳನ್ನ ಕಡಿದಾಕಿರ್ತಕ್ಕಂಥದ್ದು ಏನಿದೆಯಲ್ಲ, ನಾವು ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಅದು ತೀವ್ರವಾಗಿ ಖಂಡಿಸ್ತೇವೆ. ನೋಡಿ, ಈಗಾಗಲೇ ಬಿಸಿಲಿನ ತಾಪಮಾನ 40, 41, 42 ಡಿಗ್ರಿಗೆ ಹೋಗ್ತಾ ಇದೆ. ಇದರಿಂದ ಜನಗಳು ಅಸ್ತವ್ಯಸ್ತ ಆಗ್ತಾ ಇದ್ದಾರೆ. ಇದು ನೋಡಿ ಆದರೂ ಜಿಲ್ಲಾಡಳಿತ ಸರ್ಕಾರ ಗಂಭೀರ ತಗೊಳ್ಬೇಕು. ರಸ್ತೆ ಅಗಲೀಕರಣ ಹೆಸರಿನಲ್ಲಿ ನೂರಾರು ಗಿಡಗಳನ್ನ ಏನನ್ನ ಕಡಿದು ಹಾಕಿರ್ತಕ್ಕಂಥದ್ದು ಏನೈತಲ್ಲ, ನೋಡ್ರಿ, ಫಾರೆಸ್ಟ್ ಆಫೀಸರ್ ಬಂದ್ರು ಕೂಡ ಅವ್ರನ್ನು ಕೂಡ ಲೆಕ್ಕಿಸದೆ ಇವತ್ತು ಮರಗಳನ್ನ ಕಡಿದು ಹಾಕಿದ್ದಾರೆ. ಹಂಗಾಗಿನ ಇವತ್ತು ಸುಮಾರು 10 ವರ್ಷಗಳ ಹಿಂದೆ ಲಕ್ಷಾಂತರ ಮರಗಳನ್ನ ಅಕ್ರಮ ಗಣಿಗಾರಿಕೆ ಹೆಸರಿನಲ್ಲಿ ಇವತ್ತು ಸಂಡೂರು ಬೇರೆ ಬೇರೆ ಕಡೆಯಲ್ಲಿ ಲಕ್ಷಾಂತರ ಮರಗಳು ಇವತ್ತು ಕಡಿದು ಹಾಕಿರ್ತಕ್ಕಂಥದ್ದು ಇದೆ. ಅದಾಗಿ ಆ ಭಾಗವಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ತಾಪಮಾನ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.